ಹಾಯ್ ಹಲೋ ಫ್ರೆಂಡ್ಸ್, ನಾನಿವತ್ತು ತುಂಬ ಸ್ಮೂತಾಗಿ ತುಂಬ ಪರ್ಫೆಕ್ಟಾಗಿ ರವೆ ಉಂಡೆನ ಹೇಗೆ ಮಾಡ್ಕೊಳೋದು ಅಂತ ತೋರಿಸ್ತಿದ್ದೀನಿ. ನಾನಿಲ್ಲಿ ಒಂದು ಬೌಲ್ ಅಳತೆಯ 1.5 ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ರುಬ್ಕೊಬೇಕು. ಸ್ವಲ್ಪ ನುಣ್ಣಗಾದರೆ ಸಾಕು, ತುಂಬ ಸಣ್ಣಗೇನು ಬೇಡ. ನಂತರ ಒಂದು ಪ್ಯಾನ್ ಇಟ್ಟು ಅದೇ ಬೌಲ್ ಅಳತೆಯ 1.5 ಕಪ್ನಷ್ಟು ರವೆ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಘಮ ಬರೋ ತನಕ ಹುರಿಬೇಕು. ಸ್ಮೆಲ್ ಬರಬೇಕು. ಸ್ವಲ್ಪ ಹುರಿದಿರೆ ರವೆ ಸ್ಮೆಲ್ ಬರ್ತಾ ಇರುತ್ತೆ. ಸ್ವಲ್ಪನೇ ಕಲರ್ ಚೇಂಜ್ ಆಗೋ ತನಕ ಹುರಿಯೋದೇನು ಬೇಡ, ಸ್ವಲ್ಪ ಸ್ಮೆಲ್ ಬಂದರೆ ಸಾಕು. ಅದಕ್ಕೆ ಅದೇ ಬೌಲ್ ಅಳತೆಯ 1.5 ಕಪ್ನಷ್ಟು ತೆಂಗಿನ ತುರಿಯನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಪುಡಿ ಮಾಡಿದ ಸಕ್ಕರೆನ ಅದರಲ್ಲಿ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸಕ್ಕರೆ ಪಾಕ ಸ್ವಲ್ಪ ಮೆಲ್ಟ್ ಆಗೋ ತನಕ, ಸಕ್ಕರೆ ಮೆಲ್ಟ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಣ್ಣ ಉರಿನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಉರಿ ಜಾಸ್ತಿ ಇಟ್ಕೊಂಡ್ರೆ ಒತ್ತುತ್ತೆ. ಹಾಗಾಗಿ ಸ್ವಲ್ಪ ಸಣ್ಣ ಉರಿನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕೈ ಬಿಡ್ದೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಾಣ್ತಿದೆಯಲ್ವ, ಸ್ವಲ್ಪ ಅಂಟಾಗೋ ರೀತಿ ಕಾಣಿಸ್ತಿದೆ. ಹೀಗೆ ಸ್ವಲ್ಪ ಇನ್ನೂ 5 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕೇವಲ 1/4 ಗಂಟೆ ಟೈಮ್ ಇದ್ದರೆ ಸಾಕು. ಇದನ್ನು ಮಾಡ್ಕೊಬೋದು. ತುಂಬ ಬೇಗ ಮಾಡ್ಕೊಬೋದು. ಯಾವ್ದಾದ್ರು ಹಬ್ಬ ಇವಕ್ಕೆಲ್ಲ ಮಾಡ್ಕೊಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗ್ತಿದೆ. ಅದರಲ್ಲಿ ಸ್ವಲ್ಪ ಅಂಟಾಗ್ತಿರೋ ಥರನೂ ಕಾಣಿಸ್ತಿದೆ ಅಲ್ವಾ. ಈ ಟೈಮಲ್ಲಿ ಕೈಯಲ್ಲಿ ತೆಗೆದು ನೋಡಿದ್ರೆ ಸ್ವಲ್ಪ ಈ ಥರ ಅಂಟಾಗಬೇಕು. ಇನ್ನೂ ಒಂದು 5 ನಿಮಿಷ ಆಗಬೇಕಿದು. ಸಣ್ಣ ಉರಿನಲ್ಲೇ ಕೈ ಬಿಡ್ದೇ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ನಂತರ ಇದಕ್ಕೆ 1 ಕಪ್ ಆಗುವಷ್ಟು ಹಾಲನ್ನು ಹಾಕಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈ ಬಿಡ್ದೇ ಮಿಕ್ಸ್ ಮಾಡ್ತಾ ಇರಬೇಕು. ರವೆ, ಸಕ್ಕರೆ ಮತ್ತು ಕಾಯಿ ಮೂರನ್ನು ಒಂದೇ ಪ್ರಮಾಣದಲ್ಲಿ, ಸಮ ಪ್ರಮಾಣದಲ್ಲಿ ತಗೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ, ತುಂಬ ಪರ್ಫೆಕ್ಟಾಗಿ ರವೆ ಉಂಡೆ ಬರುತ್ತೆ. ನೋಡಿ, ಇವಾಗ ಇದಕ್ಕೆ ಸ್ವಲ್ಪ 1/4 ಕಪ್ ಆಗುವಷ್ಟು ಹಾಲನ್ನು ಹಾಕಬೇಕು. ಹಾಲನ್ನು ಹಾಕಿದ್ಮೇಲೆ ಚೆನ್ನಾಗಿ ಮತ್ತೆ ಸಣ್ಣ ಉರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಟೈಮಲ್ಲಿ ಸಕ್ಕರೆ ಚೆನ್ನಾಗಿ ಮೆಲ್ಟಾಗಿ ಉಂಡೆ ಕಟ್ಟೋಕ್ಕೆ ಚೆನ್ನಾಗಿ ಬರುತ್ತೆ. ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಉಂಡೆ ಕಟ್ಟೋಕ್ಕೆ ಬಂದರೆ ಸಾಕು. ನಂತರ ಇದಕ್ಕೆ ಒಣ ದ್ರಾಕ್ಷಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. 1-2 ನಿಮಿಷ ಅದನ್ನು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ನಂತರ ಅದನ್ನು ಸ್ಟವ್ ಆಫ್ ಮಾಡಿ ತೆಗೆದಿಟ್ಕೊಳ್ಳೋಣ. ನಂತರ ಇದನ್ನು 1 ನಿಮಿಷ ಬಿಟ್ಟು ಸ್ವಲ್ಪ ಬೆಚ್ಚಗಿರುವಾಗಲೇ ಈ ರೀತಿ ಉಂಡೆ ರೀತಿ ಕಟ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದು ದಿನ ಬಿಟ್ಟು ನೋಡಿ, ಇನ್ನೂ ತುಂಬ ಚೆನ್ನಾಗಿ ಸ್ಮೂತಾಗಿರುತ್ತೆ.